ತಲೆ ಕೆಟ್ಟಿದ್ಯಾ? ಹಿಂದೆ ಮುಂದೆ ನೋಡ್ಕೊಂಡು ಹೋಗಕ್ಕಾಗಲ್ಲ? ಪ್ಲೀಸ್ ನನ್ನನ್ನೇನು ಮಾಡಬೇಡ. ಪ್ರಶಾಂತವಾದ ವಿಶಾಖ ನಗರದಲ್ಲಿ ಅತಿ ಕ್ರೂರವಾದ ಹತ್ಯೆ ಆಗಿದೆ. ಎಯು ಕ್ಯಾಂಪಸ್ ಸಮೀಪದಲ್ಲಿ ಯುವತಿಯ ತಲೆ ಇದೆ. ಕೈಗಳಿಗೆ ಮೊಳೆ ಹೊಡೆದು ಯುವತಿಯನ್ನ ಎಳೆಕೊಂಡು ಹೋಗಿರುವ ಹಂತಕ. ಕ್ಲೂಸ್ ಶೇಖರ್? ನೋ ಮೇಡಮ್, ಇಲ್ಲಿವರೆಗೂ ಯಾವುದೇ ಕ್ಲೂ ಸಿಕ್ಕಿಲ್ಲ.
ನಿನ್ನೆ ಮಧ್ಯರಾತ್ರಿ ಈ ಹುಡುಗಿ ಆಫೀಸ್ನ ಬರ್ಬೇಕಾದ್ರೆ ಆಗಿರೋದು ಮೇಡಮ್. ಜರ್ಗಿ ಹೋಗ್ಲಿ, ಐ ವಿಟ್ನೆಸ್ ಯಾರಾದ್ರೂ ಇದ್ದಾರಾ? ಯಾವ ಟೈಮಿಗೆ ನಡೆದಿದ್ದು ಅಂತ ಗೊತ್ತಾಗಿದೆ ಶೇಖರ್? ರಾತ್ರಿ ಸುಮಾರು 2 ಗಂಟೆ ಹೊತ್ತಿಗೆ ಆಗಿದೆ ಮೇಡಮ್. ಎನ್ಕ್ವೈರಿ ಆಗ್ತಾ ಇದೆ. ಅಸಲಿಗೆ ಯಾರು ಈ ಕ್ವೆಶ್ಚನ್ ಮಾರ್ಕ್ ಕಿಲ್ಲರ್? ಕ್ವೆಶ್ಚನ್ ಮಾರ್ಕ್ ಹಿಂದೆ ಇರೋ ಮಿಸ್ಟ್ರಿ ಏನು? ಹಂತಕನ ಮೋಟಿವ್ ಏನು? ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹಂತಕನ ಆದಷ್ಟು ಬೇಗ ಹಿಡಿತೀವಿ ಅಂತಿದ್ದಾರೆ ಪೊಲೀಸರು. ನಮಸ್ಕಾರ ಸರ್. ಅವ್ರು ಹಿಡಿತಾರಂತೀಯಾ? ಎಲ್ಲ ಕೇಸಲ್ಲೂ ಪೊಲೀಸರಿಗೆ ಹೇಳೋದು ಸರ್, ಕೊಲೆಗಾರನಲ್ಲ. ಅವ್ನು ತಗೊಂಡೋಗಿರೋ ತಲೆನ ಹುಡುಕಿ ಹುಡುಕ್ಲಿ ನೋಡೋಣ. ಈ ವಿಷಯವಾಗಿ ಮಾತಾಡೋದಕ್ಕೆ ನಮ್ ಜೊತೆ ಇದ್ದಾರೆ ಹೆಸರಾಂತ ಮಾನಸಿಕ ವೈದ್ಯರು. ಫಿಂಗರ್ ಪ್ರಿಂಟ್ಸ್ ಆಧಾರದ ಮೇಲೆ ಯಾರು ಅಂತ ಕಂಡು ಹಿಡಿದಿರುವ ಪೊಲೀಸರು ಈಗ ಹಂತಕನನ್ನ ಹಿಡಿಯುವ ಸಾಧ್ಯತೆ ಇದೆಯಾ? ಈ ಹಂತಕನ ಕೊಲೆಗಳ ಹಿಂದೆ ಇರುವ ಉದ್ದೇಶವಾದ್ರೂ ಏನು? ಈ ಎಲ್ಲ ಮಾಹಿತಿಗಳು ಸಿಗುವವರೆಗೂ ನಾವು ಕಾದು ನೋಡಬೇಕಾಗಿದೆ. ಪೊಲೀಸರು ಎಲ್ಲ ರೀತಿಯ ಮಾಹಿತಿಯನ್ನು ಪಡೆಯುವ ಪ್ರಯತ್ನದಲ್ಲಿದ್ದಾರೆ. ತಲೆ ತೆಗ್ದವ್ರು ನೋಡಿದೀರಾ? ಕಣ್ಣು ಹಿಡಿತೀರಾ? ನಮಸ್ಕಾರ ಮೇಡಮ್. ಏನ್ ಹೇಳಿ ಮೇಡಮ್? 1 hour ಬ್ಯಾಕ್ CCTV ಫುಟೇಜ್ ಬೇಕು. ಮೇಡಮ್, ಈಗಷ್ಟೇ ಒಬ್ಳು ಹುಡುಗಿ ಬಂದಿದ್ಲು. ಫುಟೇಜ್ನ ನೋಡಿ ಫೋಟೋ ಕೂಡ ತಗೊಂಡು ಹೋದ್ಲು. ಯಾವ್ದದು ತೋರಿಸಿ. ಬನ್ನಿ ಮೇಡಮ್. ಯಾರೋ ಬಂದು ಪೊಲೀಸರು ಅಂತ ಹೇಳಿದ್ರೆ ನಂಬಿಡ್ತೀರಾ? ಅವರು ಕೂಡ ನಿಮ್ ಸ್ಟೈಲಲ್ಲೇ ಕೇಳಿದ್ರು ಮೇಡಮ್. ಲೈಟರ್ ಇಲ್ಲ. ಯಾ ಬೇಬಿ, ಐ ವಿಲ್ ಸಿಪ್. ಲೈಟರ್. ಐ ಟೋಲ್ಡ್ ಯು ನಾ. ಕಮ್ ಆನ್ ಬೇಬಿ.
ಅಸ್ಲಿಗಿದ್ ಯಾರೋ ಕೊಟ್ಟಿದ್ ನಿಂಗೆ? ಅದು ಹೇಳ್ತೀನಿ ಮೇಡಮ್, ಡ್ರಗ್ಸ್ ನನ್ನ ವೀಕ್ನೆಸ್ ಮೇಡಮ್. ಡ್ರಗ್ಸ್ ಇಲ್ಲದೆ ಹುಚ್ಚಿಡಿತಿರ್ಬೇಕಾದ್ರೆ ಒಬ್ಬ ಬಂದ ಮೇಡಮ್, ಒಂದು ಅಡ್ರೆಸ್ ಹೇಳಿ ಆ ಪಾರ್ಸೆಲ್ನ ಅಲ್ಲಿ ಕೊಡು ಅಂದ. ಕೊಟ್ರೆ ನನಗೇನು ಅಂತ ಅಂದೆ, ಅದಕ್ಕಂತ ಡ್ರಗ್ಸ್ ಕೊಟ್ಟ ಮೇಡಮ್. ಅಷ್ಟು ಬಿಟ್ರೆ ಆ ಪಾರ್ಸೆಲ್ ಅಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ ಮೇಡಮ್. ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಮೇಡಮ್. ನಾನು ಜಸ್ಟ್ ಡ್ರಗ್ಸ್ಗೋಸ್ಕರ ಮಾಡಿದೆ. ಆ ಪಾರ್ಸೆಲ್ ಅಲ್ಲಿ ತಲೆ ಇದೆ ಅನ್ನೋದು ನಿಜವಾಗ್ಲೂ ನ್ಯೂಸ್ ನೋಡೋವರೆಗೂ ನನ್ಗೆ ಗೊತ್ತಾಗ್ಲಿಲ್ಲ ಮೇಡಮ್. ನೀನೊಬ್ಬನ ಬಗ್ಗೆ ಹೇಳ್ತಿದ್ಯಲ್ಲ, ಅವನ ಏಜ್ ಎಷ್ಟು? 50 to 60 ವರ್ಗೂ ಇರ್ಬೋದು ಮೇಡಮ್. ನೋಡಕ್ ಹೇಗಿರ್ತಾನೆ? ಫೇಸ್ಗೆ ಮಾಸ್ಕ್ ಹಾಕೊಂಡಿದ್ದ ಮೇಡಮ್. ಮತ್ತೆ ಫುಲ್ ವೈಟ್ ಏರ್ ಮೇಡಮ್. ಮತ್ತೆ ಆಮೇಲೆ ಮೇಡಮ್ ಅವ್ನ ರೈಟ್ ಹ್ಯಾಂಡ್ ಅರ್ಧ ಗಟ್ಟಾಗಿದೆ ಮೇಡಮ್. ಮೇಡಮ್ ಶಾರ್ಟ್ ಏರ್ ಇದ್ದಿದ್ದು ಮೇಡಮ್ಗೂ ನಾನು ಇಷ್ಟೇ ಹೇಳಿದ್ದು ಅಷ್ಟೇ ಮೇಡಮ್. ಇವನೇನಾ? ಎಸ್ ಮೇಡಮ್. ಹೇಳ್ದೆ ಅಲ್ವಾ ಅಳ್ಬಾರ್ದು ಅಂತ ಹೇಳ್ದೆ ಅಲ್ವಾ? ಯಾಕೆ ಅಳ್ತಿದ್ಯಮ್ಮ? ಎಲ್ಲಿ ಹೋದ್ಲು ನಿಮ್ಮಕ್ಕ? ಯಾರ ಅಕ್ಕನ್ನ ಎತ್ಕೊಂಡು ಹೋಗ್ಬಿಟ್ರು. ಎಲ್ಲಿ ಕರ್ಕೊಂಡು ಹೋದ್ರು?
ಹೆಣ್ಮಕ್ಳ ತಂಟೆಗೆ ಬಂದ್ರಿ ಅಂದ್ರೆ ಕೊಚ್ಚಾಕ್ಬಿಡ್ತೀನಿ ಕಣೋ ನಿಮ್ಮನ್ನೆಲ್ಲ. ವಿಶಾಖ ವಾಸಿಗಳಿಗೆ ಭಯ ಪಡಿಸ್ತಾ ಇರುವಂತ ಹತ್ಯೆಗಳು. ಒಂದು ಹತ್ಯೆನ ಮರೆಯೋ ಅಷ್ಟರಲ್ಲಿ ಮತ್ತೊಂದು ಅಂಥದ್ದೇ ಹತ್ಯೆ ಭೀಮಿ ಬೀಚಲ್ಲಾಗಿದೆ. ಇನ್ನು ಎಷ್ಟು ಜನ ಹೆಣ್ಮಕ್ಳು ಈ ಕ್ವೆಶ್ಚನ್ ಮಾರ್ಕ್ ಹಂತಕನ ಕೈಯಲ್ಲಿ ಬಲಿಯಾಗ್ತಾರೆ? ಪೊಲೀಸರು ಹೋದ ಕೊಲೆಯನ್ನ ಮರೆತ ರೀತಿಯಲ್ಲೇ ಇದನ್ನು ಮರೆತು ಬಿಡ್ತಾರಾ? ಈ ಬಾರಿಯಾದ್ರೂ ಸೀರಿಯಲ್ ಕಿಲ್ಲರ್ನ ಹಿಡಿತಾರಾ? ಸರ್, ಈ ಕಡೆ ಬನ್ನಿ. ಈ ಸರ್, ಕೊಲೆ ಬಿಡಿ. ಬಗ್ಗೆ ಏನ್ ಬನ್ನಿ ಈ ಹೇಳ್ತೀರಾ? ಕಡೆ. ಶೇಖರ್, ಮೇಡಮ್. ಆ ಶಾರ್ಟ್ ಹೇರ್ ಲೇಡಿನ ನೋಡಿದ್ರ? ಆಕೆನೇ ಅಲ್ವಾ CCTV ಫುಟೇಜ್ ಅಲ್ಲಿ ನೋಡಿದ್ದು? ಹೌದು ಮೇಡಮ್. ಅವಳ ಮೇಲೆ ಡೌಟ್ ಬರ್ತಾ ಇದೆ. ಗೋ ಕ್ಯಾಚ್ ಹರ್. ಓಕೆ ಮೇಡಮ್. ಪೊಲೀಸ್ ಸ್ಟೇಷನ್ ಬಸ್ಸಲ್ಲಿ ಒಂದು ಶವ ಇದೆ ಸರ್. ಈಗಷ್ಟೇ ಮೇಚಲ್ ದಾಟಿದೆ. ಹಲೋ, ಬಸ್ಸಿನ ಮೇಲೆ ಹುಡುಗಿಯ ಶವ. ತಲೆ ಇಲ್ಲದ ಹುಡುಗಿಯ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ದೊರೆತಿಲ್ಲ. ತಲೆ ಕತ್ತರಿಸಿ ಕ್ವಶನ್ ಮಾರ್ಕ್ ಬರೆದಿರುವ ಹಂತಕ.
ಆ್ಯಕ್ಚುಲಿ ಫೋನ್ ಮಾಡಿದ್ಯಾರು ಅಂತ ಅವರನ್ನ ಈಗಲೇ ಟ್ರೇಸ್ ಮಾಡಿ. ಓಕೆ ಮೇಡಮ್. ಈ ಹುಡುಗಿ ಡೀಟೇಲ್ಸ್ ತಿಳ್ಕೊಂಡು ಅವ್ರ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿ. ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಕೊಡಿ. ಈ ಬಸ್ನ ಸೀಸ್ ಮಾಡಿ ಕ್ಲೋಸ್ ಹುಡುಕಿ ಬಸ್ ಎಲ್ಲೆಲ್ಲಿ ಸ್ಟಾಪ್ ಮಾಡಿತ್ತೋ ಆ ರೂಟ್ಸಲ್ಲಿರೋ ಎಲ್ಲ ಹೋಟೆಲ್ಸು, ಬಸ್ ಸ್ಟಾಪಲ್ಲಿರೋ ಹೋಟೆಲ್ಸ್ನ CCTV ಫುಟೇಜ್ ತನ್ನಿ. ಓಕೆ ಮೇಡಮ್. ಬಸ್ಸಿಂದ ಕಾಲ್ ಮಾಡಿದವನ್ನ ಇವ್ನು ನೋಡಿದಾನೆ ಮೇಡಮ್. ಕಾಲ್ ಬಂದಿದ್ದು ಇವನ್ ಫೋನಿಂದಾನೆ. ಹೊಡಿಬೇಡಿ ಮೇಡಮ್. ನಿನ್ನೆ ಮಧ್ಯಾಹ್ನನೇ ನನ್ನ ಫೋನ್ ಮಿಸ್ ಆಯಿತು ಮೇಡಮ್. ಎಲ್ಲಿ? ಆಫೀಸ್ ಹತ್ರ ಇರೋ ರೆಸ್ಟೋರೆಂಟಲ್ಲಿ. ತುಂಬ ಹೊತ್ತು ಹುಡುಕ್ದೆ ಮೇಡಮ್, ಸಿಗ್ಲಿಲ್ಲ. ಆ ರೆಸ್ಟೋರೆಂಟಲ್ಲಿ CCTV ಕ್ಯಾಮ್ರಾಸ್ ಕೂಡ ಇಲ್ಲ. ಎಷ್ಟು ಸರಿ ಕಾಲ್ ಮಾಡಿದ್ರು ಯಾರೂ ಲಿಫ್ಟ್ ಮಾಡಲಿಲ್ಲ. ನಾನು ಹಿಂದ್ಗಡೆ ಸೀಟಲ್ಲಿ ಕೂತಿದ್ದೆ ಮೇಡಮ್. ಬಸ್ಸಲ್ಲಿ ಶವ ಇದೆ ಅಂತ ಫೋನಲ್ಲಿ ಮಾತಾಡಿದ್ನ ಕೇಳಿಸ್ಕೊಂಡೆ. ಯಾವುದೋ ವಿಡಿಯೋ ಪ್ರ್ಯಾಂಕ್ ಮಾಡ್ತಿರ್ಬೋದು ಅಂತ ನಾನು ಅನ್ಕೊಂಡೆ ಅಷ್ಟೇ. ನಿಜವಾಗ್ಲೂ ಬಸ್ ಮೇಲೆ ಶವ ಇದೆ ಅಂತ ಅನ್ಕೊಂಡಿರ್ಲಿಲ್ಲ ಮೇಡಮ್. ನಮ್ಮ ಅವನಾಣೆಗೂ. ಅವನು ಎಲ್ಲಿ ಹತ್ತದ ನೋಡಿದ್ಯಾ? ಅವನು ಆ ಊರಲ್ಲಿ ಇಳಿಯೋದ ಮಾತ್ರ ನೋಡಿದೆ ಮೇಡಮ್. ಹೈಟು, ಕಲರು? ಹೈಟು ಒಂದು 5.7 ಇರ್ಬೋದು ಮೇಡಮ್. ಕಲರು ಕೆಂಪಿಗೆ ಇದ್ದ ಮೇಡಮ್. This is the report. Time of death 1:30. ಈ ಹುಡುಗಿ ಮೇಲೆ ಸೆಕ್ಷುವಲ್ ಅಸಾಲ್ಟ್? ಆ ಥರ ಸೆಕ್ಷುವಲ್ ಅಸಾಲ್ಟ್ ಏನೂ ಆಗಿಲ್ಲ. ಇದು ಕ್ಲಿಯರ್ ಮರ್ಡರ್. ತಲೆ ಮೇಲೆ ಮಲ್ಟಿಪಲ್ ಹಿಟ್ಸ್ ಇದೆ. ಲೈಕ್ ಹ್ಯಾಮರ್ ಅಥವಾ ರಾಡ್ ಯೂಸ್ ಮಾಡಿರ್ಬೋದು. ಸ್ಕಲ್ ಅಂಡ್ ಬ್ರೈನ್ ಟೋಟಲ್ ಡ್ಯಾಮೇಜ್ ಆಗಿದೆ. ವಿಕ್ಟಿಮ್ ಸಾಯೋದಕ್ಕೂ ಮುಂಚೆ ತಲೆನ ದೇಹದಿಂದ ಬೇರೆ ಮಾಡಿದ್ದಾರೆ. ಸಾಯಿಸಿರೋರು ಸಾಮಾನ್ಯ ಮನುಷ್ಯ ಅಲ್ವೇ ಅಲ್ಲ. ಈಸ್ ದ ಮಾನ್ಸ್ಟರ್. ಹಣ ಬೇಕು ಅಂದ್ರೆ ಬ್ಯಾಂಕಲ್ಲಿ 5 lakhs ಇದೆ, ಅದನ್ನ ತಗೊಳ್ಳಿ. ಪ್ಲೀಸ್ 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 ಸರ್, ಬಿಟ್ಬಿಡಿ ಸರ್. Any clues? ನೋ ಮೇಡಮ್, ನೋ ಕ್ಲೂಸ್. ಅಷ್ಟಕ್ಕೂ ಯಾರು ಮೇಡಮ್ ಇವನು? ಒಂದು ಕ್ಲೂ ಕೂಡ ಬಿಡದೆ ಇಷ್ಟೊಂದು ಕ್ರೂರವಾಗಿ ಸಾಯಿಸ್ತಿದ್ದಾನೆ.
ಮೇಡಮ್ ಯಾವುದೇ ಕ್ಲೂ CCTV ಫುಟೇಜ್ ಬಿಡಬೇಡಿ. ಕ್ಲಿಯರ್ ಎನ್ಕ್ವೈರಿ ಮಾಡಿ. ಆ ಡೀಟೇಲ್ಸ್ ನನ್ನ ಟೇಬಲ್ ಮೇಲೆ ಇರಬೇಕು. ಇದೇನಿದು ಮೇಡಮ್, ಇಷ್ಟೊಂದು ಮರ್ಡರ್ಸ್ ಮಾಡಿರೋದು ಒಬ್ನೇನಾ? ಅವನ್ ವೆಪನ್ ಏನಂತ ಗೊತ್ತಾ? ಯಾವ್ದೋ ಶಾರ್ಪ್ ವೆಪನ್ ಅಂತ ರಿಪೋರ್ಟ್ ಅಲ್ಲಿ ಇದೆ ಮೇಡಮ್. ಶಾರ್ಪ್ ವೆಪನ್ ಅಲ್ಲ, ಅವನ್ ಬ್ರೇನೇ ಶಾರ್ಪ್. ಅದಕ್ಕೆ ಇಷ್ಟು ಮರ್ಡರ್ಸ್ ಮಾಡಿದ್ರು ಇವಾಗಿನ ತನಕ ಒಂದು ಕ್ಲೂ ಕೂಡ ಬಿಟ್ಟಿಲ್ಲ. ಪ್ರತಿ ಮರ್ಡರ್ ಅಲ್ಲಿ ಕ್ವೆಶನ್ ಮಾರ್ಕ್ ಬಿಟ್ಟು ಅವನು ನಮ್ಮನ್ನೇ ಚಾಲೆಂಜ್ ಮಾಡ್ತಿದ್ದಾನೆ. ಅವನ್ಗೆ ನ್ಯೂಸ್ ಅಲ್ಲಿ ಇರೋದಕ್ಕೆ ಇಷ್ಟ. ನಾವ್ ಅವನನ್ನ ಹುಡುಕ್ಬೇಕು. ಅವನ್ಗೆ ಎಲ್ರೂ ಅವನ್ ಬಗ್ಗೆನೇ ಮಾತಾಡ್ಬೇಕು. ಇದೇ ಅವನ್ ಮೋಟೋ. ಅವನ್ನ ತಡಿದೆ ಹೋದ್ರೆ ಹೀಗೆ ಮರ್ಡರ್ಸ್ ಮಾಡ್ತಾನೆ ಇರ್ತಾನೆ. ನಾವು ಹುಡುಕ್ತಿರೋದು ಅ ವೆರಿ ಇಂಟೆಲಿಜೆಂಟ್ ನೊಟೋರಿಯಸ್ ಸೈಕೋಪಾತ್. ಸಿಟಿಲಿ ಕಂಟಿನ್ಯೂಸ್ ಆಗಿ 2 ಸೀರಿಯಲ್ ಮರ್ಡರ್ ನಡೆದಿದೆ. ಮಾಡ್ತಾ ಇರೋ ವ್ಯಕ್ತಿ ವಯಸ್ಸು 25-30 ಇಯರ್ಸ್ ಮಧ್ಯದಲ್ಲಿ ಇರಬಹುದು. ಹೈದರಾಬಾದ್ ಅಲ್ಲಿ ನಡೆದ 2 ಮರ್ಡರ್ ಸ್ಟೈಲ್ ನಲ್ಲೇ ಚೆನ್ನೈ, ಬ್ಯಾಂಗ್ಳೂರಲ್ಲಿ ಕೂಡ ನಡೆದಿದೆ. ಎಲ್ಲಿ ಕೂಡ ಒಂದು ಎವಿಡೆನ್ಸ್ ಆಗ್ಲಿ ಕ್ಲೂ ಆಗ್ಲಿ ಸಿಗ್ಲಿಲ್ಲ. ನಮ್ಮ ಎನ್ಕ್ವೈರಿಯಲ್ಲಿ ನಮಗ್ ತಿಳಿದಿದ್ದೇನು ಅಂದ್ರೆ ಅವನ ಸ್ಟೈಲ್ ಆಫ್ ಮರ್ಡರ್ಸ್ ಪ್ಯಾಟರ್ನ್ ನಿಮಗ್ ಬೇಕಾಗಿರೋದೆ ಅಂದ್ರೆ ನ್ಯೂಸ್. ಫಸ್ಟ್ ಮರ್ಡರ್ ನಾರ್ತ್ ಸೈಡ್, ಸೆಕೆಂಡ್ ಮರ್ಡರ್ ಈಸ್ಟ್ ಸೈಡ್, ಥರ್ಡ್ ಮರ್ಡರ್ ವೆಸ್ಟ್ ಸೈಡ್, ಫೋರ್ತ್ ಮರ್ಡರ್ ಸೌತ್ ಸೈಡ್. ಹೀಗೆ ಸಿಟಿಲಿ 4 ದಿಕ್ಕುಗಳಲ್ಲಿ ಮರ್ಡರ್ಸ್ ಮಾಡ್ತಿದ್ದಾನೆ. ಮೇಡಮ್, ಅವನು ದಿಕ್ಕಿನ ಆಧಾರದ ಮೇಲೆ ಕೊಲೆ ಮಾಡ್ತಾ ಇದ್ದಾನಲ್ವಾ? ಈ ಮರ್ಡರ್ಸ್ಗೆ ರಿಲಿಜಿಯಸ್ ಆಂಗಲ್ ಏನಾದ್ರೂ ಇರಬಹುದಾ? ಇಲ್ಲ, ಸತ್ತಿರೋ ಹುಡುಗಿರಲ್ಲಿ ಎಲ್ಲಾ ರಿಲಿಜನ್ಸ್ ಅವರು ಇದ್ದಾರೆ. ಇದು ಅವನ ಸಿಗ್ನೇಚರ್ ಮಾತ್ರನೇ. ದಯವಿಟ್ಟು ಆ ಆಂಗಲ್ ಅಲ್ಲಿ ನೋಡ್ಬೇಡಿ. ಮೇಡಮ್, ಅವ್ನ್ ಕೊಲೆ ಮಾಡಿರೋ ಹುಡುಗಿರ ತಲೆನ ಯಾಕೆ ಎತ್ಕೊಂಡು ಹೋಗ್ತಾ ಇದ್ದಾನೆ? ಈ ವಿಷಯ ಪೂರ್ತಿಯಾಗಿ ಅವನ ಮೆಂಟಲ್ ಕಂಡೀಷನ್ ಮೇಲೆ ಆಧಾರವಾಗಿರುತ್ತೆ. ಒಬ್ಬ ನಾರ್ಮಲ್ ಪರ್ಸನ್ ಆವೇಶದಲ್ಲಿ ಮಾಡೋ ಮರ್ಡರ್ಗೂ ಒಬ್ಬ ಸೈಕೋ ಖುಷಿಗೋಸ್ಕರ ಮಾಡುವಂತ ಮರ್ಡರ್ಸ್ಗೂ ಇದೇ ರೀತಿ ವ್ಯತ್ಯಾಸ ಇರುತ್ತೆ. ಜನಗಳಲ್ಲಿ ಅವನೊಬ್ಬ ಟಾಪಿಕ್ ಆಗ್ಬೇಕು. ಆ ಟಾಪಿಕ್ ಅವನ ಕಿವಿಯಾರೆ ಕೇಳಿ ಸಂತೋಷ ಪಡ್ಬೇಕು. ಮೇಡಮ್, ಅವನು ಬರೀ ಹುಡುಗಿರ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಾನಲ್ವಾ? ಮರ್ಡರ್ಗೂ ಮುಂಚೆ ರೇಪ್ ಏನಾದ್ರು ಆಗ್ತಾ ಇದೆಯಾ? ಇಲ್ಲ, ಸತ್ತಿರೋ ಹುಡುಗಿರಲ್ಲಿ ಇಷ್ಟ ದಿನ ಯಾರು ರೇಪ್ಗೆ ಒಳಗಾಗಿಲ್ಲ. ಅಂದ್ರೆ ರೀಸನ್ ಏನಾಗಿರ್ಬೋದು ಮೇಡಮ್? ಖಂಡಿತವಾಗ್ಲೂ ಅವನು ಇಂಪಾರ್ಟೆಂಟ್ ಆಗಿರಬಹುದು. ಮಾನಸಿಕ ಸಮಸ್ಯೆಗಳ ಜೊತೆ ಶಾರೀರಿಕ ಸಮಸ್ಯೆಗಳಿಂದ ಹೀಗೆ ಸೈಕೋ ತರ ಆಡ್ತಿರ್ತಾರೆ. ಇಂಪಾರ್ಟೆಂಟ್ ಅಂದ್ರೆ ಏನಾ? ಗಂಡಸ್ತನ ಇಲ್ದವ್ರನ್ನ ಇಂಪಾರ್ಟೆಂಟ್ ಅಂತಾರೆ ಕಣ. ಅಂದ್ರೆ ಸೈಕೋದು ಟಿಂಟಿನ್ನು ಟುಸ್ಸು ಅನ್ನೋ. ಹುಡುಗಿರ್ನ ಚೆನ್ನಾಗಿ ಅನ್ಭವಿಸೋರ್ನ ಗಂಡ್ಸು ಅಂತಾರೆ ಕಣೋ. ಅದೇ ಹುಡುಗಿರ್ನ ಸಾಯಿಸಿ ಖುಷಿ ಪಡೋರ್ನ ಜಾಕೋ ನನ್ ಮಗ ಅಂತಾರೆ ಕಣೋ. ಮೇಡಮ್ ಹೇಳಿದ್ದು ಕರೆಕ್ಟೇ ಕಣೋ. ರೀಸನ್ ಏನಿರ್ಬೋದು ಮೇಡಮ್? ಖಂಡಿತವಾಗ್ಲೂ ಅವನು ಇಂಪಾರ್ಟೆಂಟ್ ಆಗಿರಬಹುದು. ಇಂಪಾರ್ಟೆಂಟ್ ಆಗಿರಬಹುದು.
ನಾನು ಸೈಕೋ ಅಲ್ಲ, ನಾನು ಸೈಕೋ ಅಲ್ಲ, ನಾನು ಸೈಕೋ ಅಲ್ಲ, ನಾನು ಸೈಕೋ ಅಲ್ಲ. ನಾನು ಸೈಕೋ ಅಲ್ಲ. ಜಾಕೋ ಜಾಕೋ ಪ್ಲೀಸ್ ನಾನು ಜಾಕೋ. ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಬಿಡಿ. ನೀನೇನು ಹೇಳಿದ್ರು ನಾನು ಮಾಡ್ತೀನಿ. ಪ್ಲೀಸ್. ಮೇಡಮ್, ಕೂತ್ಕೋ. ನೀರ್ ತಂದವ್ರು ಕೊಡಿ. ಓಕೆ ಮೇಡಮ್. ನಾಳೆ ನನ್ನ ಎಂಗೇಜ್ಮೆಂಟ್ ಮೇಡಮ್. ನಿನ್ನೆ ನೈಟ್ ನಮ್ಮ ಮನೆ ಹತ್ರ ಇರೋ ಬ್ಯೂಟಿ ಪಾರ್ಲರಿಂದ ಬರುವಾಗ ಸಡನ್ ಆಗಿ ಯಾರೋ ಬಂದು ಕಚ್ಚಿಫಿಂದ ನನ್ನ ಮುಖನ ಮುಚ್ಚಿಬಿಟ್ಟ. ತಲೆ ಸುತ್ತದಾಗಾಯ್ತು. ಆಗ ಅಲ್ಲಿ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ ಮೇಡಮ್. ಆಮೇಲೆ ಪ್ರಜ್ಞೆ ಬಂದು ನೋಡಿದಾಗ ಯಾರೋ ನನ್ನನ್ನ ಕಟ್ಬಿಟ್ಟು ಹೋಗಿದ್ರು. ಎದುರುಗಡೆ ಸೈಕೋ ಇದ್ದ ಮೇಡಮ್. ನನ್ನನ್ನು ಸಾಯಿಸೋದಕ್ಕೂ ಪ್ರಯತ್ನ ಪಟ್ಟ. ಅದೇ ಟೈಮ್ಗೆ ಒಬ್ಬ ವ್ಯಕ್ತಿ ಬಂದು ನನ್ನನ್ನು ಕಾಪಾಡ್ದ ಮೇಡಮ್. ಯಾರವನು? ನಮಸ್ತೆ ಮೇಡಮ್. ಲಂಚ್ಗಂತ ಹೋಗ್ಬೇಕಾದ್ರೆ ಸಡನ್ ಆಗಿ ಹುಡುಗಿ ವಾಯ್ಸ್ ಕೇಳಿಸ್ತಾ ಇತ್ತು. ತಕ್ಷಣ ಆ ಕಡೆ ಹೋದೆ ಮೇಡಮ್. ಕಿಟಕಿಯಿಂದ ನೋಡ್ತಾ ಇದ್ರೆ ಅವನು ಈ ಹುಡುಗಿನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿದ್ದ. ಅದಕ್ಕೆ ಬಾಗ್ಲೆಲ್ಲ ಒಡೆದಾಕಿ ಅವನ ಜೊತೆ ಜಗಳ ಆಡಿದೆ ಮೇಡಮ್. ನಾನು ಹೋಗೋದು 1 ನಿಮಿಷ ಲೇಟ್ ಆಗಿದ್ರು ಮೇಡಮ್, ಈ ಹುಡುಗಿನ ಸಾಯಿಸ್ಬಿಟ್ಟಿರೋನು. ನನಗಿದ್ದಿದ್ದ ಶಕ್ತಿಲಿ ಅವನು ನಾನು ಹೊಡೆದಾಡಿದ್ವಿ ಮೇಡಮ್. 4 ಏಟು ಜೋರಾಗಿ ಹೊಡೆದ ಕೂಡಲೇ ಹುಚ್ಚು ನನ್ನ ಮಗ ಓಡೋದ ಮೇಡಮ್. ನಾನು ಭಯಪಟ್ಟು ಈ ಹುಡುಗಿನ ಸ್ಟೇಷನ್ಗೆ ಹೋಗೋಣ ಅಂತ ಇಲ್ಲಿ ಕರ್ಕೊಂಡು ಬಂದೆ ಮೇಡಮ್. ಅಲ್ಲಿ ನೀನೇನ್ ಮಾಡ್ತಿದ್ದೆ? ಅಲ್ಲೇ ಹತ್ರದಲ್ಲಿರೋ ಕ್ವಾರಿಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್. ಇದು ನನ್ನ ID ಕಾರ್ಡ್ ಮೇಡಮ್. ಅವನು ಹೇಗಿರ್ತಾನೆ? 5'10" ಹೈಟ್ ಇರ್ಬೋದು ಮೇಡಮ್. ಕಲರ್, ಪರ್ಸನಾಲಿಟಿ? ಸ್ಲಿಮ್ ಅಂಡ್ ಫೇರ್ ಆಗಿದ್ದಾನೆ ಮೇಡಮ್. ಐಸ್? ಅವನಿಗೆ ಒಂದು ಕಣ್ಣಿಲ್ಲ ಮೇಡಮ್. ಮೇಡಮ್, ಮನೇಲೆಲ್ಲರೂ ಟೆನ್ಷನ್ ಆಗಿರ್ತಾರೆ ಮೇಡಮ್. ಡೀಟೇಲ್ಸ್ ತಗೊಂಡು ಹುಡುಗಿನ ಡ್ರಾಪ್ ಮಾಡಿ. ಅರ್ಶಿಣಿ, ಆಲ್ ದಿ ವೆರಿ ಬೆಸ್ಟ್.
ಮೇಡಮ್ ಆ? ಮನೆವರೆಗೂ ನಾನು ಜೊತೆಗೆ ಬರ್ತೀನಿ. ಪರವಾಗಿಲ್ಲ ಸರ್, ಮನೆ ಇಲ್ಲೇನೆ. ಪರವಾಗಿಲ್ಲ ಬನ್ನಿ ಮೇಡಮ್, ನಿಮ್ಗೆ ಯಾಕೆ ಬರ್ತೀನಿ. ತೊಂದ್ರೆ ಸರ್, ನಾನು ಒಬ್ಳೇ ಹೋಗ್ತೀನಿ ಬಿಡಿ. ಸ್ವಲ್ಪ ಹೀಗೆ ಇರ್ತಾನೆ ಮೇಡಮ್. ಓಕೆ, ನೀವು ಫಿನಿಶ್ ಮಾಡಿ ಕಳಿಸ್ಕೊಡಿ. ಓಕೆ ಮೇಡಮ್. ಮತ್ತೆ ಕತ್ತಿ ಎತ್ತಿರುವ ಕ್ವೆಶ್ಚನ್ ಮಾರ್ಕ್ ಸೀರಿಯಲ್ ಕಿಲ್ಲರ್. ಬಾಳು ಬಿದ್ದ ಮನೆಯಲ್ಲಿ ಯುವತಿಯ ಶವ. ಸೀರಿಯಲ್ ಕಿಲ್ಲರ್ ಇಂದ ತಪ್ಪಿಸ್ಕೊಂಡು ಪೊಲೀಸರ ಮೊರೆ ಹೋದ ಯುವತಿ. ಆದ್ರೆ ಆಕೆನ ಎಸಿಪಿ ದಕ್ಷಿಣ ಕಾಪಾಡ್ಲಿಲ್ಲ. ನಾಳೆ ನನ್ನ ಎಂಗೇಜ್ಮೆಂಟ್ ಮೇಡಮ್. ಸರ್, ಏನಾ ಸ್ಕೆಚ್ ಮಾಡಿದ್ದಾಯ್ತು ಅಲ್ವಾ, ನಾನು ಮನೆಗೆ ಹೋಗ್ಬೋದಾ? ನಮ್ ಟೆನ್ಷನ್ ನಮ್ಗಿದ್ರೆ ಸೆಂಟ್ರಲ್ ನಿಂದೇನೆ ಟೆನ್ಷನ್. ಏನಾಯ್ತು ಸರ್? ನಿನ್ನೆ ನೀನ್ ಕಾಪಾಡಿದ ಆ ಹುಡ್ಗಿನ ಆ ಸೈಕೋ ಸಾಯಿಸ್ಬಿಟ್ಟ ಗೊತ್ತಾ? ಸಾಯಿಸ್ಬಿಟ್ನಾ ಸರ್? ಸಾಯಿಸ್ಬಿಟ್ನಾ? ವಾಶ್ರೂಮಿಗೆ ಹೋಗ್ಬೇಕು ಸರ್. ನೀ ಭಯ ಪಡ್ತಾ ಇರೋದ್ ನೋಡಿದ್ರೆ ಇಲ್ಲೇ ಉಯ್ಕೊಳಂಗಿದ್ಯಾ? ಹೋಗಪ್ಪ ನೀನು. ನಾನು ನಪುಂಸಕ ಅಲ್ಲ ಮೇಡಮ್, ಗಂಡ್ಸು. ಗಂಡ್ಸು. ನನಗೆ ಭಯ ಆಗ್ತಿದೆ ಮೇಡಮ್, ನನಗೆ ತುಂಬಾ ಭಯ ಆಗ್ತಿದೆ ಮೇಡಮ್. ಸಾಯಿಸ್ಬಿಡ್ತಾರೆ ಮೇಡಮ್. ಗಂಡ್ಸು. ಮೇಡಮ್ ಒಂದು ನಿಮಿಷ ಮೇಡಮ್, ಪ್ಲೀಸ್ ಮೇಡಮ್. ಒಂದು ನಿಮಿಷ ಮೇಡಮ್, ಮೇಡಮ್ ಒಂದು ನಿಮಿಷ ಮೇಡಮ್. ಮೇಡಮ್ ಮೇಡಮ್ ಪ್ಲೀಸ್ ಪ್ಲೀಸ್. ಏನು ಭಯ ಆಗ್ತಿದೆ ಮೇಡಮ್. ನಾನು ಮತ್ತೆ ನಮ್ಮೂರಿಗೆ ವಾಪಸ್ ಹೋಗ್ತೀನಿ. ಆ ಹುಡ್ಗಿನ ಕಾಪಾಡಿದ್ದು ನಾನೇ ಅಲ್ವಾ? ಇವತ್ತು ಆ ಹುಡ್ಗಿನ ಸಾಯಿಸ್ಬಿಟ್ಟಿದ್ದಾನೆ, ನಾಳೆ ನನ್ನನ್ನು ಸಾಯಿಸ್ಬಿಡ್ತಾನೆ ಮೇಡಮ್. ನಿನಗೇನೋ ಆಗಲ್ಲ. ಯಾಕಾಗಲ್ಲ ಮೇಡಮ್, ಯಾಕಾಗಲ್ಲ ಮೇಡಮ್? ಇಷ್ಟೆಲ್ಲ ಆದ್ಮೇಲೂ ಅಲ್ಲಿಗೆ ಬಂದು ಹುಡ್ಗಿಗೆ ತಲೆ ಕತ್ತರಿಸಿ ತಗೊಂಡು ಹೋಗಿದ್ದಾನೆ ಮೇಡಮ್. ಪ್ಲೀಸ್ ನಾನು ಹೋಗ್ತೀನಿ ಮೇಡಮ್. ಬೇಕಿದ್ರೆ ನಮ್ಮ ಫಾದರ್ ನಂಬರ್ ಕೂಡ ಕೊಡ್ತೀನಿ ಮೇಡಮ್. ನೀವು ಕರೆದು ಕೂಡಲೇ ಬರ್ತೀನಿ ಮೇಡಮ್. ಪ್ಲೀಸ್ ಮೇಡಮ್. ಹೋಗ ಮೇಡಮ್. ಮೇಡಮ್ ಮೇಡಮ್
1 2 3 4 5 6 7 8 9 10 11 12 13 ಮೇಡಮ್ ಓ ದಕ್ಷಿಣ ಮೇಡಮ್ ಗಂಡ್ಸಲ್ಲ ಅಂತ ಹೇಳ್ದೆ ಅಲ್ವಾ? ಈಗ ನೋಡು, ನಿನ್ ಬೆಡ್ರೂಮ್ ಒಳಗೆ ಬಂದಿದ್ದೀನಿ. ಇಲ್ಲಿವರೆಗೂ ಹುಡ್ಗೀರ್ನ ಸಾಯಿಸ್ದೆ, ರೇಪ್ ಮಾಡಿರ್ಲಿಲ್ಲ. ಮೊದಲನೇ ಸಾರಿ ರೇಪ್ ಅಲ್ಲ, प्यार बहुत प्यार। ಕ್ವೆಶ್ಚನ್ ಮಾರ್ಕ್ ಸೈಕೋ ಹೊಸ ಆನ್ಸರ್. ಸೋಷಿಯಲ್ ಮೀಡಿಯಾನೇ ನಡಗಿಸ್ತಾ ಇರೋ ಹೊಸ ವಿಡಿಯೋ. ವೈರಲ್ ವಿಡಿಯೋದಲ್ಲಿ ಇರೋದು ಯಾರಂತ ಗೊತ್ತಾದ್ರೆ ನೀವು ಶಾಕ್ ಆಗ್ತೀರಾ. ಹೌದು, ಪ್ರಜ್ಞೆ ತಪ್ಪಿ ಮಲಗಿರೋದು ಬೇರೆ ಯಾರೋ ಅಲ್ಲ, ನಮ್ಮ ACP ದಕ್ಷಿಣ. ಸಿಟಿಲಿ ನಡೀತಾ ಇರೋ ಕೊಲೆಗಳಿಗೆ ಕಾರಣನಾದ ಕ್ವೆಶ್ಚನ್ ಮಾರ್ಕ್ ಸೈಕೋ ಈಗ ದಕ್ಷಿಣ ಜೀವನವನ್ನೇ ಕ್ವೆಶ್ಚನ್ ಮಾರ್ಕ್ ಆಗಿ ಮಾಡಿದಾನೆ. ಈಗ ACP ದಕ್ಷಿಣ ಪರಿಸ್ಥಿತಿ ಏನು? ವಿಡಿಯೋಲಿ ಇರೋದು ದಕ್ಷಿಣ ಅವರೇನಾ? ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇದೊಂದು ದೊಡ್ಡ ಪ್ರಶ್ನೆ ಆಗಿ ಕಾಡ್ತಾ ಇದೆ. ಸಿಟಿಲಿ ಸರಣಿ ಕೊಲೆಗಳ ಜೊತೆಗೆ ಈ ರೀತಿಯಾದ ಒಂದು ಕೇಸನ್ನ ನೋಡಿ ಜನಗಳಲ್ಲಿ ಆತಂಕ ಕೂಡ ಹೆಚ್ಚಾಗ್ತಾ ಇದೆ.
ಸಿಗರೇಟ್ ಕೊಡಿ. ಫೇಕ್ ಅಲ್ವಾ ದಕ್ಷಿಣ? ರೆಸಿಗ್ನೇಷನ್ ಯಾಕೆ? ಅದು ಫೇಕ್ ಅಲ್ಲ ಸರ್, ಒರಿಜಿನಲ್.
ನಿಜವಾದ ಅವಮಾನ ತಾಳಕ್ಕಾಗದೆ ಸೂಸೈಡ್ ಮಾಡ್ಕೊಂಡ ದಕ್ಷಿಣ. ಈ ಇನ್ಸಿಡೆಂಟ್ ಆದ್ಮೇಲೆ ದಕ್ಷಿಣ ಮೇಡಮ್ ಹೈದರಾಬಾದ್ ಅಲ್ಲಿ ಯಾವತ್ತೂ ಕಾಣಿಸೇ ಇಲ್ಲ. ಇವಾಗ್ಲೇ ನಮಗೆ ಕಾಣಿಸಿದ್ದು. ಓಕೆ, ದಕ್ಷಿಣ ಅಲ್ಲಿ ಹುಡುಕ್ತಾ ಇರೋ ಸೈಕೋ ಇಲ್ಲೂ ಕೂಡ ಮರ್ಡರ್ ಮಾಡ್ತಿದ್ದಾನಾ? ಹಲೋ, ಓಕೆ ಓಕೆ, ದಕ್ಷಿಣ ಮೇಡಮ್ಗೆ ಪ್ರಜ್ಞೆ ಬಂದಿದೆ ಅಂತ. ವಿ ಆರ್ ರಿಯಲಿ ಸಾರಿ. ನಡೆದಿದ್ದೆಲ್ಲ ಈಗ್ಲೇ ಗೊತ್ತಾಗಿದ್ದು. ಐ ನೀಡ್ ಅ ಬಿಯರ್. ಇಷ್ಟು ದಿನ ಎಲ್ಲಿಗೆ ಹೋಗಿದ್ರಿ? ಅವನನ್ನ ಹುಡುಕ್ತಾನೆ ಇದ್ದೀನಿ. ಮರ್ಡರ್ಸ್ಗೆ ಮೂಲ ಯಾವುದು ಅಂತ ತಿಳ್ಕೊಂಡು ಅಲ್ಲಿಗೆ ಹೋದೆ. ಟೀ ತಗೊಳ್ಳಿ. ನೋ. ನಾನು ಭೀಮಾ ಪೊಲೀಸ್ ಸ್ಟೇಷನ್ ಅಲ್ಲಿ ಹೊಸದಾಗಿ ಚಾರ್ಜ್ ತಗೊಂಡಾಗ ಅಲ್ಲಿನ ಸುತ್ತಮುತ್ತ ಪ್ರಾಂತ್ಯಗಳಲ್ಲಿ ತುಂಬಾನೇ ಕಳ್ತನ ಮತ್ತೆ ರೇಪ್ಗಳಾಗ್ತಿತ್ತು. ಆದ್ರೆ ಕಂಪ್ಲೇಂಟ್ ಕೂಡ ಯಾರು ಫೈಲ್ ಮಾಡ್ತಾ ಇಲ್ಲ ಅಂತ ನನಗ ಆಮೇಲೆ ಗೊತ್ತಾಯ್ತು. ಹಾಗಿರ್ಬೇಕಾದ್ರೆ ಒಬ್ಬ ಹೆಂಗಸು ಒಂದಿನ ನನ್ನ ನೋಡ್ಬೇಕು ಅಂತ ಬಂದ್ಲು. ಏನೇ ನಿಮ್ ಗಂಡ ಊರಲ್ಲಿ ಇಲ್ವಂತೆ? ಬರ್ಲಾ ರಾತ್ರಿಗೆ? ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿನ್ಗೆ? ನೀನು ಹೋಗ್ತಾ ಇರೋ, ನಾನು ಬರ್ತೀನಿ.
ಹಿಂಗೆ ಹೊಡಿತೀನಿ ಅಂತೇನೆ. ನೀನೇನ್ ದೊಡ್ಡ ಪತಿವ್ರತೆನಾ? ಬಾಯಿ ಮುಚ್ಚೆ. ಬಾಯಿ ಮುಚ್ಕೊಂಡು ಮಲ್ಕೊಳ್ಳೆ. ನೀವತ್ತು ಬಿಡಲ್ಲ ಕಣೆ. ಇಲ್ಲಿವರೆಗೂ ನಮ್ಮೂರಲ್ಲಿ ತುಂಬಾ ಹೆಣ್ಮಕ್ಳು ಜೀವನ ಹಾಳಾಗಿದೆ ಸರ್. ಮರ್ಯಾದೆ ಹೋಗುತ್ತೆ ಅಂತ ಯಾರು ಹೊರಗಡೆ ಬಾಯ್ ಬಿಡ್ತಿಲ್ಲ. ನನ್ಗಾಗಿರೋ ತರ ಬೇರೆ ಹೆಣ್ಮಕ್ಳಿಗೆ ಯಾರಿಗೂ ಆಗ್ಬಾರ್ದು. ನಿಮ್ ಹತ್ರ ಬಂದಿದ್ದೀನಿ ಸರ್. ನೀವೇನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ಅವ್ನ್ ಹೆಣ್ಮಕ್ಳು ಅಂದ್ರೆ ಭಯ ಪಡೋ ತರ ಆಗ್ಬೇಕು. ನಾನು ಅಲ್ಲಿವರೆಗೂ ನೋಡದೇ ಇದ್ದಂತಹ ಒಂದು ಕ್ಯಾರೆಕ್ಟರ್ನ ಅವತ್ತಿನ ದಿನ ನೋಡಿದೆ. ಲೈ ಕೇಳ, ನಿಮ್ಮಪ್ಪ ಎಲ್ಲೋ? ಇಲ್ಲ. ಎಲ್ಲಿಗೆ ಹೋಗಿದ್ದಾನೆ? ಗೊತ್ತಿಲ್ಲ. ಏನು ಇದೆಲ್ಲ? ಓದೋದ್ ಬಿಟ್ಟು ಏನ್ ಮಾಡ್ತಾ ಇದೀಯಾ? ಆಟ ಆಡ್ತಿದ್ದೀನಿ. ನಂತರ ಅವನು ನನಗೆ ಸಿಕ್ದ. ಅಯ್ಯ ನನ್ನ ಮಗನೇ, ಹೆಣ್ಮಕ್ಳು ಅಂದ್ರೆ ನಿನ್ನ ಕಾಲಿನ ಕಸ ಅಂತ ತಿಳ್ಕೊಂಡಿದ್ದೀಯನೋ? ನೀನು ಕರೆದ ತಕ್ಷಣ ಅವ್ರು ನಿನ್ನ ಹತ್ರಕ್ಕೆ ಬಂದ್ಬಿಡ್ಬೇಕಾ? ಇಲ್ಲದೆ ಹೋದ್ರೆ ಅವ್ರನ್ನ ರೇಪ್ ಮಾಡ್ತೀಯನೋ ನನ್ನ ಮಗನೇ? ಸಾರಿ, ನಿನ್ನ ಬಾಯಲ್ಲಿ ಹೆಂಗಸರ ಹೆಸರು ಕೂಡ ಬರ್ಬಾರ್ದು. ಹಂಗ್ ಮಾಡ್ಬಿಡ್ತೀನಿ ಇವತ್ತು. ತಗೋ ಮಗನ್ ತಂದು. ಏನೇ ಈ ಊರಲ್ಲೆಲ್ಲ ಗಂಡಸ್ರೇ ಇಲ್ವಾ? ಏನೋ ಬರ್ತೀಯಾ? ಚೋಟುದ್ದ ಇಲ್ಲ, ನಿನಗೆ ನಾನ್ ಬೇಕಾ? ನನ್ಗಲ್ಲ, ನಮ್ಮ ಅಪ್ಪಂಗೆ. ಲೇ, ನೀನು ಸರಿಯಾದ ಮಗನೇ ಎತ್ತಿದ್ಯಾ. ನೀನ್ ತುಂಬಾ ಅದೃಷ್ಟವಂತ. ಇದೆಲ್ಲ ಆಮೇಲೆ ಮಾಡ್ಬೋದು, ಮೊದ್ಲು ಕೆಲ್ಸ ಮಾಡು, ಇಲ್ಲಾಂದ್ರೆ ಟೈಮ್ ಇರೋಗುತ್ತೆ. ಬಾರೆ. ಲೇ, ನೀನಂತೂ 3 ಕಾಸ್ಗೂ ಉಪಯೋಗ ಇಲ್ಲ. ಮೊದ್ಲೋಗ್ ಡಾಕ್ಟ್ರಿಗೆ ತೋರ್ಸ್ಕೊಳ್ಳಲೇ. ಇನ್ನೊಂದ್ಸಾರಿ ನಿನ್ನ ಬಾಯಲ್ಲಿ ಹೆಂಗಸರ ಹೆಸರು ಕೂಡ ಬರ್ಬಾರ್ದು. ಹಂಗ್ ಮಾಡ್ಬಿಡ್ತೀನಿ ಇವತ್ತು. ಏನೋ ನೀನ್ ಇವನ್ಗೆ ಹುಟ್ಟಿದ್ಯಾ? ದೇವ್ರಿಗೆ ಗೊತ್ತು. ಅವತ್ತಿನ ದಿನ ಅವನನ್ನ ಬಿಟ್ಬಿಟ್ಟು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಏನೋ ನೀನ್ ಇವನ್ಗೆ ಹುಟ್ಟಿದ್ಯಾ? ದೇವ್ರಿಗೆ ಗೊತ್ತು. ಅಯ್ಯೋ, ಕಡೆ ಪಕ್ಷ ನಿನ್ನ ಹೆಂಡತಿ ನಿನಗೆ ಜೀವಂತವಾಗಾದ್ರೂ ಸಿಗ್ತಾ ಇದ್ಲು. ನಪುಂಸಕ ಮಾಡ್ಬಿಟ್ಟಲ್ಲ ನೀನು. ಕಣ್ಣು ಮುಚ್ಕೊಂತೀಯ. ನಾನು ಮಗನೇ ಬಿಡೋ ಕಣ್ಣ.
ನಪುಂಸಕ ಮಾಡ್ಬಿಟ್ಟಲ್ಲ ನನ್ನ. ನೋಡು ನಿನ್ನ ಹೆಂಡತಿನ ಏನ್ ಮಾಡ್ತಾ ಇದ್ದೀನಿ ಅಂತ. ಒಂದು ವಾರದ ನಂತರ ಆ ನನ್ ಮಗ ನನ್ನ ಹೆಂಡತಿ ತಲೆನ ನನ್ನ ಮನೆಗೆ ಕಳಿಸ್ಕೊಟ್ಟ. ಆ ಸೈಕೋನ ಹುಚ್ಚು ಈ ತರ ಹುಡುಕ್ದೆ. ವರ್ಷಗಳ ನಂತರ ಅವನ್ ನನಗೆ ಸಿಗ್ದ. ಮಗನೇ, ನಿನ್ನ ಮಗನ ಇಲ್ಲೇ ಎನ್ಕೌಂಟರ್ ಮಾಡಿ ಸಾಯಿಸ್ಬಿಡ್ತೀನಿ ಸರ್. ಅದೇ ಅವನನ್ನ ಕೊನೆ ಬಾರಿ ನೋಡಿದ್ದು. ನಂತರ ಅವನು ಏನಾದ ಅಂತ ನನಗೆ ಗೊತ್ತಿಲ್ಲ. ಆ ಮುದ್ಕ ಸಿಕ್ಕಿದ್ರೆ ಆ ಸೈಕೋ ಕೂಡ ನಮಗ್ ಸಿಗ್ತಾ ಇದ್ದ. ಚಿಕ್ಕ ವಯಸ್ಸಿನ ಅವನ ಬಿಹೇವಿಯರ್ ಇಟ್ಕೊಂಡು ತಂದೆ ಜೊತೆಗೆ ಟ್ರಾವೆಲ್ ಆಗ್ತಿರೋ ಅವನ ಮಗ ಅವನಿಗೆ ಪೊಲೀಸರ ಮೇಲೆ ಕೋಪ ಇರೋದ್ರಿಂದ ಕೊಲ್ಲೋವಾಗ ತಲೆ ಹೊಡೆದು ಸ್ಟಿಚಸ್ ಹಾಕೋ ಪ್ಯಾಟರ್ನ್ ಪ್ರಕಾರ 100% ಅವನೇ ಮರ್ಡರ್ ಮಾಡಿರೋದು. ಅಂದ್ರೆ ಈ ಮರ್ಡರ್ಸ್ ಎಲ್ಲ ಇಬ್ರು ಸೇರಿ ಮಾಡ್ತಿರೋದಾ? ಎಕ್ಸಾಕ್ಟ್ಲಿ. ಡಾಗ್ ಸ್ಕ್ವಾಡ್ ನ ಕರ್ಸಿ. ಓಕೆ ಮೇಡಮ್. ನಾವಂದ್ರೆ ಜನಗಳಿಗೆ ನಂಬಿಕೆ. ಆ ನಂಬಿಕೆನ ನಾವು ಕಾಪಾಡ್ಕೊಳಕ್ಕಾಗ್ತಿಲ್ಲ. ದಿಸ್ ಇಸ್ 3rd ಮರ್ಡರ್. 4ನೇ ಮರ್ಡರ್ ನಡೆದಿದೆ ಅಂದ್ರೆ ಅವನು ನಮಗ್ ಸಿಗೋದಿಲ್ಲ. ಉಳ್ದಿರೋದು ಸೌತ್ ಝೋನ್. ಅದನ್ನ ಪೂರ್ತಿಯಾಗಿ ನಮ್ ಕಂಟ್ರೋಲಿಗೆ ತಗೊಳ್ಳಿ. ಇಲ್ದೇ ಇರೋ ಕಡೆ CCTV ಕ್ಯಾಮ್ರಾಸ್ ಹಾಕ್ಸಿ, ಪ್ಯಾಟ್ರೋಲಿಂಗ್ ಹೆಚ್ಚಿಸಿ, ಎಕ್ಸ್ಟ್ರಾ ಟೀಮ್ಸ್ನ ಎಲ್ಲ ಏರಿಯಾಸಲ್ಲಿ ಮಫ್ತಿಲಿರಿಸಿ. ಇವತ್ವರೆಗೂ ಆ ಸೈಕೋ ಮಾಡಿರೋ ಮರ್ಡರ್ಗಳಲ್ಲಿ ಸತ್ತೋಗಿರೋ ಹೆಣ್ಮಕ್ಳಿಗೆ ನಾವು ಕೊಡಬೇಕು. ಸೌತ್ ಸೈಡಲ್ಲಿರೋ ಹೆಣ್ಮಕ್ಳೆಲ್ಲರೂ ಇವತ್ತು ಸಾಯಂಕಾಲ AU ಕ್ಯಾಂಪಸ್ಸಿಗೆ ಬಂದ್ಬಿಡಿ. ಆ 4ನೇ ಮರ್ಡರ್ ಮಾಡೋದಕ್ಕೆ ಯಾರು ಬರ್ತಾರೆ ಅಂತ ನೋಡೇ ಬಿಡೋಣ.
ಫೋನ್ ಆಫ್ ಮಾಡಿಟ್ಕೊಂಡಿದ್ದಾನೆ ಹುಚ್ಚ ನನ್ನ ಮಗ. ನಾವಿಬ್ರು ಸೇರ್ಕೊಂಡ್ರೆ ಏನು ಬೇಕಾದರೂ ಮಾಡ್ಬೋದು. ಅಲ್ಲಿವರೆಗೂ ನಾನೇ ಏನಾದರೂ ಮಾಡಬೇಕು. ಎಕ್ಸ್ಟ್ರಾ ಸೆಕ್ಯೂರಿಟಿ ಇರಲೇಬೇಕು. ಇಲ್ಲಿ ಸಿಚುವೇಶನ್ ತುಂಬಾ ಸೀರಿಯಸ್ ಆಗಿದೆ. ಯಾರಾದ್ರೂ ಸಸ್ಪಿಷಿಯಸ್ ಅನ್ಸಿದ್ರೆ ಅನ್ಡೌಟೆಡ್ಲಿ ಅರೆಸ್ಟ್ ಮಾಡಿ. ಡಿಪಾರ್ಟ್ಮೆಂಟ್ ಪೂರ್ತಿ ಸೌತ್ ಸೈಡ್ ಅಲರ್ಟ್ ಆಗಿರ್ಬೇಕು. ಮಫ್ತಿನಲ್ಲಿ ಹೋಗಿ ಕೀಪ್ ಮೀ ಇನ್ ದ ಲೂಪ್. ಯಾವುದೇ ಕಾರಣಕ್ಕೂ ಈ ಸಲ ಅವ್ನು ಮಿಸ್ ಆಗ್ಬಾರ್ದು. ನಾನು ಬರ್ತಿದ್ದೀನಿ. ಎಲ್ಲೋ ಇದ್ದಾನೆ ನಿನ್ ಮಗ? ನನ್ ಮಗನ ಏನಕ್ಕೆ ಏನಕ್ಕೆ ಅಷ್ಟು ಚೆನ್ನಾಗಿ ಮಾಡದ್ನಾ? ಮತ್ತೆ ಮಾಡ್ಬೇಕು ಅನಿಸ್ತಾ ಇದೆಯಾ ನನ್ನ ಮಗನ ಜೊತೆ? 10 ವರ್ಷ ಇದ್ದಾಗಲೇ SINT ತಲೆನ ಕತ್ತರಿಸಾಕ್ದವನು. ನನ್ನ ಕೈನ ಕತ್ತರಿಸಿ ನನ್ನ ಬಚಾವ್ ಮಾಡಿದವನು. ನಿನ್ಗಷ್ಟು ಸುಲಭವಾಗಿ ಸಿಕ್ಬಿಡ್ತಾನಾ? ನಿನ್ ಸಾವನ್ನ ನೀನೇ ಕರೀತಾ ಇದೀಯಾ? ನಿಮ್ಗೊಂದು ನಂಬರ್ ಕಳ್ಸಿದೀನಿ. ಆ ನಂಬರ್ ಯಾವ ಏರಿಯಾಲಿ ಸ್ವಿಚ್ ಆಫ್ ಆಗಿದೆ ಅಂತ ನೋಡಿ. ಸರಿ ಮೇಡಮ್.
ನೀವು ತುಂಬಾ ಅಲರ್ಟ್ ಆಗಿರ್ಬೇಕು, ಓಕೆ? ಒಂದು ಹುಳ ಕೂಡ ಒಳಗ್ ಬರೋ ಹಾಗಿಲ್ಲ. ಯಾವುದೇ ಮಿಸ್ಟೇಕ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಇಲ್ಲಿಗ್ ಬಂದಿರೋ ಎಲ್ರಿಗೂ ನಾನ್ ಹೇಳೋದ್ ಒಂದೇ, ನಮ್ಮ ಪೊಲೀಸರು ಆ ಸೈಕೋನ ಹಿಡಿತಾರೆ ಅಂತ ಇಷ್ಟು ದಿನ ವೇಟ್ ಮಾಡಿದ್ವಿ. ಆದ್ರೆ ಯಾವ್ದೇ ಉಪಯೋಗ ಇಲ್ಲ. ಇವ್ರನ್ನ ನಂಬ್ಕೊಂಡು ಕೂತಿದ್ರೆ ಆಗಲ್ಲ. ನಮ್ಮವ್ರನ್ನ ನಾವೇ ಕಾಪಾಡ್ಬೇಕು. ನಮ್ಮ ವೈಜಾಗ್ ಅಲ್ಲಿ ನಾರ್ತ್, ಈಸ್ಟ್, ವೆಸ್ಟ್ ಎಲ್ಲ ಕಡೆ ಮರ್ಡರ್ಸ್ ಆಗಿದೆ. ಇನ್ನು ಮಿಕ್ಕಿರೋದು ಸೌತ್ ಸೈಡ್ ಹೆಣ್ಮಕ್ಳೆಲ್ಲರೂ ಇಲ್ಲೇ ಇದೀವಿ. ಇನ್ನು ಯಾರಾದ್ರೂ ಇದ್ರೆ ಎಲ್ಲರೂ ಬನ್ನಿ. ಆ ಸೈಕೋನ ಹಿಡಿಯೋವರೆಗೂ ನಾವೆಲ್ಲರೂ ಇಲ್ಲೇ ಇರ್ತೀವಿ. ನಿನಗ್ ದಮ್ಮಿದ್ರೆ, ಗಂಡ್ಸೆ ಆಗಿದ್ರೆ ಇವಾಗ ಬಾರೋ. ಎಲ್ಲರೂ ನಿಮ್ ಎಡಗಾಲಿನ ಚಪ್ಲಿ ತೆಗ್ದು ಹಿಡ್ಕೊಳ್ಳಿ. ಅರೆ ಓ ಸೈಕೋ ಸಾಲೆ, ನನ್ ಎಡಗಾಲಿನ ಚಪ್ಲಿ ಸಾಕು ಕಾಣೋ ನಿನಗ್ ಪಾಠ ಕಲ್ಸೋದಿಕ್ಕೆ. ಹಲೋ, ಹಾ ಅಮ್ಮ, ನಾನಿವತ್ತು ಕ್ಯಾಂಪಸ್ಸಲ್ಲೇ ಇರ್ತೀನಿ. ಇವತ್ತು ಮನೆಗೆ ಬರೋದಕ್ಕಾಗಲ್ಲ. ನೀವು ಡಿನ್ನರ್ ಮಾಡಿ ಮಲ್ಕೊಳ್ಳಿ. ನಾನು ಬೆಳಿಗ್ಗೆನೆ ಬಂದ್ಬಿಡ್ತೀನಿ. ನಾಳೆ ಬೆಳಿಗ್ಗೆನೆ ಅಲ್ಲಿರ್ತೀನಿ. ಸರಿ ಅಮ್ಮ, ಓಕೆ.
ಸೈಕೋ ನನ್ ಮಗ್ನೆ ಎಲ್ಲಿದ್ಯಾ? ಇಲ್ ನೋಡು ನಿಮ್ಮಪ್ಪ. ಅಪ್ಪ ಬೇಗ ಬಾರೋ, ಬೇಗ ಬಾ, ಇವಳನ್ನ ಮುಗಿಸ್ಬಿಟ್ಟು ಹೋಗೋಣ. ಅವನು ಈ ಹುಡುಗಿನ ಸಾಯಿಸೋದಕ್ಕೆ ಹೋಗ್ತಿದ್ದ. ಪ್ಲೀಸ್, ಭಯ ಆಗ್ತಿದೆ ಮೇಡಮ್. ದಕ್ಷಿಣ ಮೇಡಮ್, ನಮ್ ಡ್ಯಾಡಿ ಎಲ್ಲಿ? ವೇರ್ ಇಸ್ ಮೈ ಫಾದರ್? Where is my father? Where is my father? Where is my father? ದಕ್ಷಿಣ ಮೇಡಮ್, ನೈಸ್ ಕಿಲ್ಲಿಂಗ್. ದಕ್ಷಿಣ ಸೈಕೋ, ದಕ್ಷಿಣ ಸೈಕೋ. ಪೀಸ್ 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 ಪೀಸ್. ಸೂಪರ್ ಕಿಲ್ಲಿಂಗ್. ನೀನು ನಾನು ಸೈಕೋಸ್. ನಿಂತರ ನಾನು ಕೂಡ ಸಾಯಿಸ್ಲಿಲ್ಲ. ನನಗೆ ಮತ್ತೆ ಬರ್ಸಿ ರೇಪ್ ಮಾಡ್ದೆ ತಾನೆ? ಈಗ ಮಾಡೋ ಮಾಡೋ. ಫಕ್ ಮೀ, ಫಕ್ ಮೀ, ಫಕ್ ಮೀ, ಕಮ್ ಆನ್. ಇವತ್ತು ಧೈರ್ಯ ಇಲ್ವೇನೋ? ಓ ಏಯ್, ನಿನಗೆ ದಮ್ಮಿದ್ರೆ ಈಗ ಮಾಡೋ ಸೈಕೋ ನನ್ ಮಗ್ನೆ, ಬಾಸ್ಟರ್ಡ್. ಕಮ್ ಆನ್, ಇವಾಗ ಬಾ.
ಕೆಟ್ಟವಳೆ. ನೀನು ಮನುಷ್ಯಳ ಅಥವಾ ಸೈಕೋನ? ನಮ್ಮ ಅಪ್ಪನ್ನ ತುಂಡಾಗಿ ಕತ್ತರಿಸಿ ಸಾಯಿಸ್ತೀಯ. ಯು ವಾಂಟ್ ಮಿ ಟು ಫಕ್? ನಾನು ಹೆಂಗ್ ಮಾಡ್ತೀನಿ ಅಂದ್ರೆ ನೀನ್ ಕನ್ಸಲ್ಲೂ ಯೋಚನೆ ಮಾಡಿರಲ್ಲ. ಐ ವಿಲ್ ಫಕ್ ಯುವರ್ ಬ್ಲಡಿ ಎವ್ರಿಥಿಂಗ್. ಕಮ್ ಆನ್ ಬಿಚ್. ರೇಪ್ ಮಾಡಿ ಈ ಪ್ರಪಂಚಕ್ಕೆ ತೋರಿಸ್ದೆ ಅಲ್ವೇನೋ, ಈಗ ನಿನ್ ಸಾವನ್ನು ಕೂಡ ಪ್ರಪಂಚ ಪೂರ್ತಿ ನೋಡುತ್ತೆ. ಯು ಫಕಿಂಗ್ ಬಾಸ್ಟರ್ಡ್! ತೋರ್ಸ್ಬಾರೋ ಗಂಡಸ್ತನ, ತೋರ್ಸ್ಬಾರೋ.
I'll fuck you. You bastard! ಸಾಯಿ! ಸಾಯಿ! ಏಯ್! ಸಾಯೋ ನೀನು! ಸಾಯೋ ನೀನು! ಸಾಯೋ ನೀನು! ಸಾಯೋ! ಸತ್ತೋಗು! ಸಾಯಿ! ಸಾಯಿ! ಸಾಯಿ!